ರಾಜ್ಯದಲ್ಲಿ ಮತ್ತೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ನೌಕರರು ಮುಷ್ಕರಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ನಾಳೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ರಸ್ತೆಗಿಳಿಯೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಸೇವೆ ಇರುತ್ತಾ ಇಲ್ವಾ ಅನ್ನುವ ಪ್ರಶ್ನೆಗಳ ನಡುವೆ ರಾಜ್ಯದಲ್ಲಿ ಮತ್ತೆ ಮುಷ್ಕರಕ್ಕೆ ಸಜ್ಜಾಗಿದ್ದಾರೆ ಸಾರಿಗೆ ನೌಕರರು. 1,15,000 ಸಾರಿಗೆ ನೌಕರರಿಂದ ನಾಳೆ ಹೋರಾಟ ನಡೆಯುತ್ತೆ. ಇವತ್ತು ಮಧ್ಯಾಹ್ನ ಆ ನಿಟ್ಟಿನಲ್ಲಿ ಮಹತ್ವದ ಸಭೆಯೊಂದನ್ನು ಕರೆದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಸಾರಿಗೆ ನೌಕರರ ಮನವೊಲಿಕೆಗೋಸ್ಕರ ಮಧ್ಯಾಹ್ನ 12 ಗಂಟೆಗೆ ಮಹತ್ವದ ಸಭೆ ನಡೆಯುತ್ತೆ. ಸಾರಿಗೆ ಸಂಘಟನೆಗಳ ಚರ್ಚೆ ನಡೆಸ್ತಾರೆ ಸಿದ್ದರಾಮಯ್ಯ. ವಿಧಾನಸೌಧದಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಯುತ್ತೆ. ಇಂದಿನ ಸಭೆ ಬಳಿಕ ನಾಳಿನ ಮುಷ್ಕರ ಭವಿಷ್ಯ ನಿರ್ಧಾರವಾಗುತ್ತೆ. ಮುಖ್ಯಮಂತ್ರಿಗಳು ಮನವೊಲಿಕೆಗೆ ಪ್ಲಾನ್ ಮಾಡ್ತಿದ್ದಾರೆ. ಬಸ್ಗಳು ಕೆಳಗಿಳಿಲಿಲ್ಲ ಅಂತಂದ್ರೆ ಸಮಸ್ಯೆಗಳಾಗುತ್ತೆ. ರಾಜ್ಯದ ಜನ, ಅದರಲ್ಲೂ ಬೆಂಗಳೂರಿನ ಬಿಎಂಟಿಸಿ ಜೀವನಾಡಿಯಾಗಿರೋ ಬಿಎಂಟಿಸಿ ರಸ್ತೆಗಿಳಿಲಿಲ್ಲ ಅಂತಂದ್ರೆ ಸಮಸ್ಯೆಗಳಾಗುತ್ತೆ. ಪ್ರತಿನಿತ್ಯದ ಕೆಲಸಗಳಲ್ಲಿ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಮುಖ್ಯಮಂತ್ರಿಗಳು ಮನವೊಲಿಕೆಗೆ ಮುಂದಾಗಿದ್ದಾರೆ. ಆಲ್ರೆಡಿ ಈ ಸಾರಿಗೆ ನೌಕರರ ಪ್ರತಿಭಟನೆಗಳು ರಾಜ್ಯದಲ್ಲಿ ಹಲವು ಬಾರಿ ಆಗಿವೆ. ಆಗಲೂ ಕೂಡ ಅವರ ಮನವೊಲಿಕೆ ಮಾಡಿ ಸಾರಿಗೆ ನೌಕರರ ಸಂಘದ ಅಧ್ಯಕ್ಷರ ಸಮ್ಮುಖದಲ್ಲಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅನ್ನುವಂಥ ಭರವಸೆಗಳನ್ನು ಕೊಟ್ಟು ಮತ್ತೆ ಸರ್ಕಾರ ಭರವಸೆಗಳನ್ನು ಈಡೇರಿಸದೆ ಕೂತಾಗ ಆಟೋಮ್ಯಾಟಿಕ್ಲಿ ನೌಕರರು ಪ್ರತಿಭಟನೆಗಿಳಿತಾರೆ, ನೌಕರರು ಮುಷ್ಕರಕ್ಕೆ ಬರ್ತಾರೆ. ನೌಕರರ ಮುಷ್ಕರದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ವ್ಯವಸ್ಥೆಯನ್ನು ಬದಲು ಮಾಡದೆ ಅವರನ್ನು ಮನವೊಲಿಸಿ ನಾಳೆಯಿಂದ ಕೆಲಸಕ್ಕೆ ಬರುವಂತೆ ಅವರ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅನ್ನುವ ಸೂಚನೆಗಳನ್ನು ಕೊಡುವ ಒಂದು ಸಭೆಯನ್ನು ಇವತ್ತು ಮಧ್ಯಾಹ್ನ 12 ಗಂಟೆಗೆ ಕರೆದಿದ್ದಾರೆ. ಆ ಸಭೆಯ ಬಳಿಕ ನಾಳೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ರಸ್ತೆಗಿಳಿಯುತ್ತಾ ಇಲ್ವಾ ಅನ್ನೋದರ ಪ್ರಶ್ನೆಗುತ್ತರ ಸಿಗುತ್ತೆ. ಬಟ್ ಅದರ ಜೊತೆಗೆ ಸಾರಿಗೆ ಇಲಾಖೆ ನೌಕರರ ಮುಷ್ಕರಕ್ಕೆ ಸೆಡ್ ಹೊಡೆದಿದೆ. ಒಂದು ವೇಳೆ ಮುಷ್ಕರ ಕೈಗೊಂಡ್ರೆ ಪರ್ಯಾಯ ವ್ಯವಸ್ಥೆ ಮಾಡೋದಕ್ಕೂ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. ಈಗಾಗಲೇ ಖಾಸಗಿ ಸಾರಿಗೆ ಒಕ್ಕೂಟಗಳ ಜೊತೆಗೆ ಸಭೆ ನಡೆಸಿದೆ ಇಲಾಖೆ. ಖಾಸಗಿ ಬಸ್ಗಳನ್ನು ರಸ್ತೆಗಿಳಿಸ್ತೀವಿ, ಒಂದು ವೇಳೆ ನಾಳೆ ಮುಷ್ಕರ ಇತ್ತು ಅಂತಂದ್ರೆ ಸಂಚಾರಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಖಾಸಗಿ ಬಸ್ಗಳನ್ನು ರಸ್ತೆಗಿಳಿಸ್ತೀವಿ ಅಂತ ಮುಂದಾಗಿದ್ದಾರೆ. ಪ್ರಯಾಣಿಕರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ವ್ಯವಸ್ಥೆಗೆ ಪ್ರಯತ್ನ ಮಾಡ್ತಿದ್ದಾರೆ. ಈಗಾಗಲೇ ಖಾಸಗಿ ಸಾರಿಗೆ ಒಕ್ಕೂಟಕ್ಕೆ ಸಾರಿಗೆ ಇಲಾಖೆ ಮನವಿ ಮಾಡಿಕೊಂಡಿದೆ. ಸಮಸ್ಯೆಗಳಾಗಬಾರ್ದು, ಯಾವುದೇ ಕಾರಣಕ್ಕೂ ಜನ ಪ್ರತಿನಿತ್ಯದ ಓಡಾಟದಲ್ಲಿ ಪರಿತಪಿಸಬಾರ್ದು ಅನ್ನೋ ಕಾರಣಕ್ಕೆ ಖಾಸಗಿ ಸೇವೆಗಳ ಮೊರೆ ಹೋಗಿದೆ ಮಾನ್ಯ ಸಾರಿಗೆ ಇಲಾಖೆ. ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಮಾಡಿ ಒಂದು ವೇಳೆ ನಾಳೆ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ರಸ್ತೆಗಿಳಿದೇ ಇದ್ರೆ ಖಾಸಗಿ ಸಾರಿಗೆಗಳ ಜೊತೆಗೆ ಪ್ಲಾನ್ ಮಾಡಿಕೊಂಡು ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಸಂಚಾರಕ್ಕೆ ಯಾವುದೇ ಸಮಸ್ಯೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಮಸ್ಯೆ ಬಗೆಹರಿಸುವ ಮತ್ತೊಂದು ಪ್ಲಾನ್ ಬಿ ಅನ್ನ ಸಾರಿಗೆ ಇಲಾಖೆ ರೆಡಿ ಮಾಡಿಕೊಂಡಿದೆ. ನಾಳೆಯಿಂದ ಸಾರಿಗೆ ನೌಕರರ ಮುಷ್ಕರದ ಇಫೆಕ್ಟ್ನ ಹಿನ್ನೆಲೆಯಲ್ಲಿ ಐಟಿ ಕಂಪನಿಗಳಿಂದ ವರ್ಕ್ ಫ್ರಮ್ ಹೋಮ್ ಮೊರೆ ಹೋಗ್ತಾ ಇದ್ದಾರೆ. ಸಾರಿಗೆ ಮುಷ್ಕರ ಇದೆ, ವರ್ಕ್ ಫ್ರಮ್ ಹೋಮ್ ಕೊಡಿ, ಬರೋದಕ್ಕೆ ಕಷ್ಟ ಆಗಬಹುದು ಅನ್ನೋ ರೀತಿಯಲ್ಲಿ ವರ್ಕ್ ಫ್ರಮ್ ಹೋಮ್ಗೆ ಖಾಸಗಿ ಕಂಪನಿಗಳು ಮನವಿ ಮಾಡ್ಕೊಳ್ತಾ ಇವೆ. ನಾಳೆ ಐಟಿ ಉದ್ಯೋಗಿಗಳಿಗೆ ವರ್ಕ್ ಫ್ರಮ್ ಹೋಮ್ ಕೊಡಿ ಅಂತ ಐಟಿ ಕಂಪನಿಗಳಿಗೆ ಸಾರಿಗೆ ಆಯುಕ್ತ ಯೋಗೀಶ್ ಸೂಚನೆ ಕೊಟ್ಟಿದ್ದಾರೆ. ನಾಳೆ ಸ್ವಲ್ಪ ವ್ಯತ್ಯಯ ಆಗಬಹುದು, ಹಾಗಾಗಿ ವರ್ಕ್ ಫ್ರಮ್ ಹೋಮ್ ಇದ್ರೆ ಸಮಸ್ಯೆ ಆಗಲ್ಲ, ವರ್ಕ್ ಫ್ರಮ್ ಹೋಮ್ ಕೊಟ್ಬಿಡಿ. ನಾಳೆ ಒಂದು ವೇಳೆ ಸಮಸ್ಯೆ ಇಲ್ಲ ಅಂತಂದ್ರೂ ಕೆಲಸ ಆಗೋದಾಗತ್ತೆ. ಬಟ್ ವರ್ಕ್ ಫ್ರಮ್ ಹೋಮ್ ಕೊಡೋದ್ರ ಮುಖಾಂತರ ಒಂದು ವೇಳೆ ಲಾಸ್ಟ್ ಮೂಮೆಂಟ್ನ ಚೇಂಜಸ್ ಇದ್ರೆ ಅದರಿಂದ ಐಟಿ ಕಂಪನಿಗಳಿಗೆ ತೊಂದರೆ ಆಗಬಾರ್ದು ಅಂತ. ಒಂದು ದಿನದ ಕೆಲಸ ನಿಂತರೆ ಐಟಿ ಕಂಪನಿಗಳಲ್ಲಿ ಅದು ಸಾವಿರಾರು ಕೋಟಿ ವಹಿವಾಟು. ಸೊ ಆ ಸಾವಿರಾರು ಕೋಟಿ ನಷ್ಟಕ್ಕೆ ಐಟಿ ಕಂಪನಿಗಳು ಒಳಗಾಗಬೇಕಾದಂಥ ಪರಿಸ್ಥಿತಿ ಇರುತ್ತೆ. ಸಾರಿಗೆ ನೌಕರರ ಮುಷ್ಕರದ ಹಿನ್ನೆಲೆಯಲ್ಲಿ ವ್ಯತಿರಿಕ್ತ ಪರಿಣಾಮಗಳು ಬೇರೆ ಬೇರೆ ಇರುತ್ತೆ. ಹಾಗಾಗಿ ವರ್ಕ್ ಫ್ರಮ್ ಹೋಮ್ ಘೋಷಣೆ ಮಾಡಿ ಮನೆಯಲ್ಲೇ ನಿಮ್ಮ ನೌಕರರಿಂದ ಕೆಲಸ ಮಾಡಿಸ್ಕೊಳ್ಳಿ ಅಂತ ಸಾರಿಗೆ ಒಕ್ಕೂಟಗಳು ಮನವಿ ಮಾಡಿಕೊಂಡಿವೆ. IT ಡಿಪಾರ್ಟ್ಮೆಂಟನ್ನು ಕೂಡ ಕೋರ್ಲಿಕ್ಕೆ ನಮ್ಮ ಕಾರ್ಯದರ್ಶಿಯವರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಮತ್ತು IT ಎಂಪ್ಲಾಯೀಸ್ ಎಲ್ಲರೂ ಕೂಡ ವರ್ಕ್ ಫ್ರಮ್ ಹೋಮ್ ಮಾಡಬೇಕು. ಈ ಸಂದರ್ಭದಲ್ಲಿ ಅವಾಗ ಸ್ವಲ್ಪ ಲೋಡ್ ಕಮ್ಮಿ ಆಗ್ಬೋದು ಟ್ರಾನ್ಸ್ಪೋರ್ಟೇಷನ್ ಅಂತಕ್ಕಂಥದ್ದು. ಅದೇ ರೀತಿ ಮೆಟ್ರೋದವರು ಸ್ವಲ್ಪ ಅವರ ಹೆಚ್ಚಿನ ಟ್ರಾನ್ಸ್ಪೋರ್ಟೇಷನ್ನ ಜಾಸ್ತಿ ಮಾಡಿ ಅಂತಕ್ಕಂಥದ್ದು. ರೈಲ್ವೆ ಆಫೀಸರ್ಸ್ಗೂ ಕೂಡ ಪತ್ರ ಬರೆದು ಅವ್ರಿಗೂ ಕೂಡ ಮನವಿ ಮಾಡ್ಕೊಳ್ತಕ್ಕಂಥದ್ದು ಕೂಡ ಅದೆಲ್ಲ ಆಗಿದೆ. IT ಡಿಪಾರ್ಟ್ಮೆಂಟನ್ನು ಕೂಡ ಕೋರ್ಲಿಕ್ಕೆ ನಮ್ಮ ಕಾರ್ಯದರ್ಶಿಯವರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ.
ಮತ್ತು ಐ ಟಿ ಎಂಪ್ಲಾಯೀಸ್ ಎಲ್ಲರೂ ಕೂಡ ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಈ ಸಂದರ್ಭದಲ್ಲಿ. ಅವಾಗ ಸ್ವಲ್ಪ ಲೋಡ್ ಕಮ್ಮಿ ಆಗ್ಬೋದು ಟ್ರಾನ್ಸ್ಪೋರ್ಟೇಷನ್ ಅಂತಕ್ಕಂಥದ್ದು. ಅದೇ ರೀತಿ ಮೆಟ್ರೋದವರು ಸ್ವಲ್ಪ ಅವರ ಹೆಚ್ಚಿನ ಟ್ರಾನ್ಸ್ಪೋರ್ಟೇಷನ್ನ ಜಾಸ್ತಿ ಮಾಡಿ ಅಂತಕ್ಕಂಥದ್ದು. ರೈಲ್ವೆ ಆಫೀಸರ್ಸ್ಗೂ ಕೂಡ ಪತ್ರ ಬರೆದು ಅವ್ರಿಗೂ ಕೂಡ ಮನವಿ ಮಾಡ್ಕೊಳ್ತಕ್ಕಂಥದ್ದು ಕೂಡ ಅದೆಲ್ಲ ಆಗಿದೆ. ಐ ಟಿ ಡಿಪಾರ್ಟ್ಮೆಂಟನ್ನು ಕೂಡ ಕೋರಲಿಕ್ಕೆ ನಮ್ಮ ಕಾರ್ಯದರ್ಶಿಯವರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಮತ್ತು ಐ ಟಿ ಎಂಪ್ಲಾಯೀಸ್ ಎಲ್ಲರೂ ಕೂಡ ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಈ ಸಂದರ್ಭದಲ್ಲಿ. ಅವಾಗ ಸ್ವಲ್ಪ ಲೋಡ್ ಕಮ್ಮಿ ಆಗ್ಬೋದು ಟ್ರಾನ್ಸ್ಪೋರ್ಟೇಷನ್. ಮಾಹಿತಿ ಕೊಡ್ತಾ ನಮ್ಮ ಪ್ರತಿನಿಧಿ ಸುಷ್ಮಿತಾ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಷ್ಮಿತಾ, ನಾಳೆ ಸಾರಿಗೆ ವಿಚಾರದಲ್ಲಿ ಬಹಳ ದೊಡ್ಡ ವ್ಯತ್ಯಯ ಆಗುವ ಸಾಧ್ಯತೆ ಇದೆ. ಏನು ಸಾರಿಗೆ ನೌಕರರ ಮುಷ್ಕರದ ಕಾರಣ ಏನು? ಒಂದು ವೇಳೆ ಮುಷ್ಕರ ಆಯಿತು ಅಂತಂದರೆ ಜನಸಾಮಾನ್ಯರಿಗೆ ಪರ್ಯಾಯ ಮಾರ್ಗಗಳು ಏನೇನು ರೆಡಿಯಾಗಿದೆ ಸುಷ್ಮಿತಾ? ಎಸ್ ಪ್ರಣುತ್, ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಒತ್ತಾಯಿಸಿ ನಾಳೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ನಾಲ್ಕು ನಿಗಮದ ಸಾರಿಗೆ ನೌಕರರು ಕರೆಯನ್ನು ಕೊಟ್ಟಿರುವಂಥದ್ದು. ಒಂದು ವೇಳೆ ಈ ಒಂದು ಸಾರಿಗೆ ವ್ಯವಸ್ಥೆ ಸಂಪೂರ್ಣವಾಗಿ ನಿಲ್ತು ಅಂತ ಹೇಳಿದ್ರೆ ಜನರ ಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗುತ್ತೆ. ಯಾಕಂತ ಹೇಳಿದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋಕ್ಕಾಗಿರ್ಬೋದು, ಕೆಲಸಕ್ಕಾಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಜನರು ಡಿಪೆಂಡ್ ಆಗಿರೋದು, ಮೆಜಾರಿಟಿ ಜನರು ಡಿಪೆಂಡ್ ಆಗಿರೋದು ಸಾರಿಗೆ ವ್ಯವಸ್ಥೆ ಮೇಲೆ. ಸೊ ಹೀಗಾಗಿ ಒಂದು ವೇಳೆ ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡಿದ್ರು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಜನಜೀವನ ಅಸ್ತವ್ಯಸ್ತ ಆಗುತ್ತೆ. ಸೊ ಇನ್ನೊಂದು ಕಡೆಯಲ್ಲಿ ಯಾವುದೇ ರೀತಿ ಸಾರಿಗೆ ನೌಕರರು ಮುಷ್ಕರ ಮಾಡಬಾರ್ದು ಅಂತ ಹೇಳಿ ಇವತ್ತು CM ಸಿದ್ದರಾಮಯ್ಯ ಅವರು ಕೂಡ ಒಂದು ಮ್ಯಾರಥಾನ್ ಮೀಟಿಂಗ್ ಅನ್ನು ಕೂಡ ಹಮ್ಮಿಕೊಂಡಿರುವಂಥದ್ದು. 11:45ಕ್ಕೆ ವಿಧಾನಸೌಧದಲ್ಲಿ ಜಂಟಿ ಕ್ರಿಯಾ ಸಮಿತಿ ಜೊತೆ ಒಂದು ಮೀಟಿಂಗ್ ಆಯಿತು ಅಂತ ಹೇಳಿದ್ರೆ 12:15ಕ್ಕೆ ಸಾರಿಗೆ ನೌಕರರ ಒಕ್ಕೂಟದ ಜೊತೆ ಒಂದು ಮೀಟಿಂಗ್ ಆಗುತ್ತೆ. ಸೊ ಹೀಗಾಗಿ 2 ಮೀಟಿಂಗ್ ನಂತರ ನಾಳೆ ಈ ಒಂದು ಮುಷ್ಕರ ನಡೆಯುತ್ತಾ ಇಲ್ವಾ ಅನ್ನೋದು ಕೂಡ ಸಂಪೂರ್ಣವಾಗಿ ಒಂದು ಕ್ಲಾರಿಟಿ ಸಿಗುತ್ತೆ. ಇದ್ರ ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ವೇಳೆ ಸಾರಿಗೆ ನೌಕರರು ಯಾವುದೇ ರೀತಿ ಬೇಡಿಕೆಗಳಿಗೆ ಒಪ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಸಾರಿಗೆ ಇಲಾಖೆ ಮಾಡ್ಕೊಂಡಿರುವಂಥದ್ದು. ಈಗ ಆಲ್ರೆಡಿ ಖಾಸಗಿ ಸಾರಿಗೆ ಒಕ್ಕೂಟಗಳ ಜೊತೆ ಸಾರಿಗೆ ಇಲಾಖೆ ಆಯುಕ್ತರು ಒಂದು ಮೀಟಿಂಗ್ ಅನ್ನು ಕೂಡ ಮಾಡಿದ್ದಾರೆ. 10,000ಕ್ಕೂ ಹೆಚ್ಚು ಖಾಸಗಿ ಬಸ್ಗಳನ್ನ ರಸ್ತೆಗೆ, ಅಂದರೆ ಸ್ಟೇಜ್ ಗ್ಯಾರೇಜ್ ಬಸ್ ಆಗಿರ್ಬೋದು, ಪ್ರೈವೇಟ್ ಬಸ್ಸಸ್ಗಳಾಗಿರ್ಬೋದು, ಇದೆಲ್ಲವನ್ನು ಕೂಡ ರಸ್ತೆಗೆ ಇಳಿಸಿ ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಕ್ಯಾಬ್ ಫೆಸಿಲಿಟೀಸ್ ಆಗಿರ್ಬೋದು, ಮ್ಯಾಕ್ಸಿ ಆಗಿರ್ಬೋದು, ಇದೆಲ್ಲವನ್ನು ಕೂಡ ರಸ್ತೆಗೆ ಇಳಿಸಿ ಅಂತ ಹೇಳಿ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಖಾಸಗಿ ಕಂಪನಿಗಳಿಗೆ ವರ್ಕ್ ಫ್ರಮ್ ಹೋಮನ್ನು ಕೊಡಿ ಅಂತಲೂ ಹೇಳಿ ಈಗ ಆಲ್ರೆಡಿ IT ಕಂಪ್ನೀಸ್ಗಳಿಗೂ ಕೂಡ ಒಂದು ಪತ್ರವನ್ನು ಬರೆದಿರುವಂಥದ್ದು. ಒಂದು ವೇಳೆ IT ಎಂಪ್ಲಾಯೀಸ್ಗಳು ವರ್ಕ್ ಫ್ರಮ್ ಹೋಮ್ ಮಾಡಿದ್ರೆ ಕೆಲವೊಂದಿಷ್ಟು ಜನಸಂದಣಿಯನ್ನು ಕೂಡ ಸ್ಟಾಪ್ ಮಾಡ್ಬೋದು. ಸೊ ಹೀಗಾಗಿ ವರ್ಕ್ ಫ್ರಮ್ ಹೋಮನ್ನು ನೀಡಿ ಅಂತ ಹೇಳಿ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಪ್ರಮುಖವಾಗಿ ಮೆಟ್ರೋ ಹಾಗೆ ರೈಲು ಸಂಚಾರವನ್ನು ಕೂಡ ಅತಿ ಹೆಚ್ಚಾಗಿ ಮಾಡಿ ಅಂತಲೂ ಹೇಳಿ ಇವಾಗ ಆಲ್ರೆಡಿ BMRCLಗೆ ಹಾಗೆ ರೈಲ್ವೆ ಇಲಾಖೆಗೂ ಕೂಡ ಸಾರಿಗೆ ಇಲಾಖೆ ಒಂದು ಪತ್ರವನ್ನು ಬರೆದಿರುವಂಥದ್ದು. ಇದ್ರ ಜೊತೆಗೆ ಕೇವಲ ಒಂದು ಸಂಘಟನೆ ಮಾತ್ರ ಈ ಒಂದು ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿರೋದ್ರಿಂದ ಅಷ್ಟರ ಮಟ್ಟಿಗೆ ಅಂದರೆ ಕೇವಲ 1,25,000 ನೌಕರರು ಈ ಒಂದು ಮುಷ್ಕರದಲ್ಲಿ ಭಾಗಿಯಾಗ್ತಾರೆ. ಹಾಗೆ ಇನ್ನೊಂದು ಅಂಶ ಏನು ಅಂತ ಹೇಳಿದ್ರೆ ಡಿಸೆಂಬರ್ 31ರವರೆಗೂ ಕೂಡ ಯಾವುದೇ ರೀತಿ ಜನರಿಗೆ ತೊಂದರೆ ಆಗುವ ರೀತಿಯಲ್ಲಿ ಸಾರಿಗೆ ನೌಕರರು ಮುಷ್ಕರವನ್ನು ಮಾಡಿದ್ರೆ ಅವರ ಮೇಲೆ ಎಸ್ಮವನ್ನು ಜಾರಿ ಮಾಡ್ತೀವಿ ಅಂತ ಹೇಳಿ ಈಗ ಆಲ್ರೆಡಿ KSRTC ಕಾರ್ಮಿಕ ಇಲಾಖೆ ಒಂದು ಸೂಚನೆಯನ್ನು ಕೂಡ ಹೊರಡಿಸಿರುವಂಥದ್ದು. ಹೀಗಾಗಿ ನಾಳೆಯ ಪ್ರತಿಭಟನೆಯಲ್ಲಿ ಅಥವಾ ಮುಷ್ಕರದಲ್ಲಿ ಎಷ್ಟರ ಮಟ್ಟಿಗೆ ಸಾರಿಗೆ ನೌಕರರು ಭಾಗಿ ಆಗ್ತಾರೆ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಕಾದ್ ನೋಡಬೇಕಾಗಿದೆ CM ಸಿದ್ದರಾಮಯ್ಯ ಅವರ ಮೀಟಿಂಗ್ ನಂತರ ನಾಳೆ ಮುಷ್ಕರ ನಡೆಯುತ್ತಾ ಇಲ್ವಾ ಅನ್ನೋದನ್ನ. ಪ್ರಣುತ್. ಎಸ್, ಓಕೆ, ಥ್ಯಾಂಕ್ ಯು ಸುಷ್ಮಿತಾ ಡೀಟೇಲ್ಸ್ಗಾಗಿ. ನೋಡಿ, ರಾಜ್ಯದಲ್ಲಿ ಮುಷ್ಕರಕ್ಕೆ ಸಾರಿಗೆ ನೌಕರರು ಸಜ್ಜಾಗಿದ್ದಾರೆ. ಇವತ್ತು ಮಹತ್ವದ ಮೀಟಿಂಗ್ ಇದೆ, ನೋಡಬೇಕು ಏನಾಗುತ್ತೆ ಅಂತ ಹೇಳಿ. 1,15,000 ನೌಕರರಿಗೆ ನಾಳೆ ಹೋರಾಟ ಮಾಡ್ತಾರೆ. ಜೊತೆಗೆ ಅವರನ್ನು ಮನವೊಲಿಕೆ ಮಾಡೋದು ಸಿದ್ದರಾಮಯ್ಯನವರಿಗೆ ಒಂದಿಷ್ಟು ಸವಾಲು. ಯಾಕೆಂದರೆ ಲಾಸ್ಟ್ ಟೈಮ್ ಕೂಡ ಮೀಟಿಂಗನ್ನು ಮಾಡಲಾಗುತ್ತೆ, ಆದರೆ ಅರ್ಧಕ್ಕೆ ಮೊಟಕುಗೊಳಿಸಲಾಗುತ್ತೆ. ಬಟ್ ಇವತ್ತಿನ ಮಹತ್ವದ ಮೀಟಿಂಗ್ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ.